ಮತದಾರನ ಮನದಾಳ ದಿಕ್ಸೂಚಿ ಸಮೀಕ್ಷೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಈಗಾಗಲೇ ಮಾತಾಡ್ತಾ ಇದ್ವಿ, ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದನ್ನು ರಾಜ್ಯದ ಜನ ಏನೇನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋದೆ. ಇಲ್ಲಿ ನಾವು ಯಾರು ಅನ್ನೋ ಹೆಸರನ್ನು ಯಾರನ್ನು ಹೇಳದೆ ಸಂಸ್ಥೆ ಕೇವಲ ಮುಂದಿನ ಮುಖ್ಯಮಂತ್ರಿ ಯಾರಾದರೆ ಒಳ್ಳೆಯದು ಅನ್ನೋದನ್ನು ಅಷ್ಟೇ ಕೇಳಿತ್ತು. ಅದರಲ್ಲಿ ಸಿದ್ದರಾಮಯ್ಯನವರಿಗೆ 19% ಜನ, ಯಡಿಯೂರಪ್ಪನವ್ರಿಗೆ 15%, ಕುಮಾರಸ್ವಾಮಿ ಅವರಿಗೆ 13%, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ 12%, ಕೃಷ್ಣ 7%, ಜಗದೀಶ್ ಶೆಟ್ಟರ್ 4%, ಈಶ್ವರಪ್ಪ 2%, ಪರಮೇಶ್ವರ್ 1%. ಇಷ್ಟು ಜನರ ಕಡೆ ತಮ್ಮ ಮತದಾರರು ತಮ್ಮ ಒಲವನ್ನು ವ್ಯಕ್ತಪಡಿಸಿದರು. ಹೆಸರುಗಳನ್ನು ಅವರೇ ಸೂಚಿಸಿರೋದ್ರಿಂದ ಪರ್ಸೆಂಟೇಜ್ ಇದರಲ್ಲಿ ಸಿದ್ದರಾಮಯ್ಯನವರು ಮೊದಲನೇ ಸ್ಥಾನದಲ್ಲಿ ನಿಲ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಬಸವರಾಜ ರೆಡ್ಡಿ ಅವರು, ಖಂಡಿತವಾಗಿ ನಾವು ಒಪ್ತೇನೆ. ಕಾಂಗ್ರೆಸ್ ಪಾರ್ಟಿಯ 4 ಮುಖಂಡರು ಅದೆಲ್ಲನ ಕಂಪೇರ್ ಮಾಡಿದರೆ ಕಾಂಗ್ರೆಸ್ಗೆ 40ಕ್ಕಿಂತ ಹೆಚ್ಚು ಜನ ಮುಖ್ಯಮಂತ್ರಿ ಸ್ಥಾನಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವರು ಕೊಟ್ಟರು ಸಹಜವಾಗಿ, ಯಾಕಂದರೆ ವಿರೋಧ ಪಕ್ಷ ನಾಯಕರಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದಾರೆ. ತದನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ದೀರ್ಘಕಾಲ ಸಚಿವರಾಗಿ ಮತ್ತು ಕೇಂದ್ರದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ರು. ಹೀಗಾಗಿ ಅವರು ಜನಪ್ರಿಯವಾಗಿದ್ದಾರೆ. ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ, ಇಂಟರ್ನಲ್ ಡೆಮೋಕ್ರಸಿ ಇದೆ. ನಾಳೆ ಚುನಾವಣೆ ನಡೆದು ಪಕ್ಷ ಗೆದ್ದು ಬಂದು ಅಧಿಕಾರ ಬಂದ ಮೇಲೆ ಶಾಸಕರ ಅಭಿಪ್ರಾಯವನ್ನು ತೆಗೆದುಕೊಂಡು ನಮ್ಮ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಖಂಡಿತವಾಗಿ ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ. ಅವ್ರು ಹೇಳ್ಬಿಟ್ರು. ಅವರು ಧನಂಜಯ ಕುಮಾರ್ ಹಮೀದ್ ಅವರೇ, ಭಾಳ ಸ್ಪಷ್ಟ ಇದೆ, ಈ ರಾಜ್ಯದ ಜನ ಯಡಿಯೂರಪ್ಪನವರೇ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಬಯಸ್ತಾ ಇರುವಂಥದ್ದು ಭಾಳ ಸೂಚ್ಯವಾಗಿ ತಾವು ಅದನ್ನು ಇವತ್ತು ಗಮನಿಸ್ತಾ ಇದ್ದೀರಿ. KJPಯಲ್ಲಂತೂ ಗೊಂದಲ ಇಲ್ಲವೇ ಇಲ್ಲ. ಏಕಮೇವ ನಾಯಕ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ. ಇವರು ಒಲ್ಲದ ಮನಸ್ಸಿನಿಂದ 19% ಇದ್ರೂ ನಾವು ಚುನಾವಣೆ ಆದಮೇಲೆ ಶಾಸಕರೆಲ್ಲ ತೀರ್ಮಾನ ಮಾಡ್ತಾರೆ ಅಂತ ಒಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ರು. ಯಾಕೆಂದರೆ ಆ ಕಡೆ ಹಾವು ಸಾಯಬಾರದು, ಈ ಕಡೆ ಕೋಲು ಮುರಿಬಾರದು. ಪರಮೇಶ್ವರು ಕೂಡ ಇದ್ದಾರೆ, ಖರ್ಗೆ ಅವರು ಇದ್ದಾರೆ, ಇನ್ನೂ ಅನೇಕರು ಇದ್ದಾರೆ ಅಂತ ಹೇಳುವಂಥ ಅರ್ಥದಲ್ಲಿ ನಾನು ಅದ್ರ ಬಗ್ಗೆ ಆಕ್ಷೇಪ ಇಲ್ಲ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಆಕ್ಷೇಪ ಇಲ್ಲ. ನಾನು ಅದಕ್ಕಾಗಿ ಹೇಳಿದೆ, ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಪಕ್ಷದ ಸ್ಪಷ್ಟ ತೀರ್ಮಾನ. ರಾಜ್ಯದ ಜನ ಕೂಡ ಅದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ನೀವು ನೋಡ್ತಾ ಇರಿ, ಮುಂದಿನ ದಿವಸಗಳಲ್ಲಿ ನೀವು ಇನ್ನೊಮ್ಮೆ ಸರ್ವೆ ಮಾಡೋದು ಇರ್ತದಲ್ಲ, ಪ್ರತಿ ತಿಂಗಳು ಇರುತ್ತೆ. ಆವಾಗ ಖಂಡಿತವಾಗಿಯೂ ಕೂಡ ತುತ್ತ ತುದಿಯಲ್ಲಿ ಯಡಿಯೂರಪ್ಪನವರ ಹೆಸರು ಅದು ಬಂದೇ ಬರ್ತದೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ. ಯಾಕೆ ಅಂತ ಹೇಳ್ಬಿಡಿ. ಯಾಕೆ ಅಂದರೆ ನಾನು ಹೇಳಿದ್ದೆ, ಯಡಿಯೂರಪ್ಪ ಈ ರಾಜ್ಯ ಕಂಡಂಥ ಅದ್ವಿತೀಯ ಮುಖ್ಯಮಂತ್ರಿ. 3.5 ವರ್ಷದಲ್ಲಿ ಅವರು ಮಾಡಿದಂಥ ಸಾಧನೆಗಳು, ಅವರ ಕಾರ್ಯಕ್ರಮಗಳು, ಜನಪರವಾದಂಥ ಅನೇಕ ಕಾರ್ಯಕ್ರಮಗಳು ನಾನು ಪಟ್ಟಿ ಮಾಡ್ತಾ ಹೋದ್ರೆ ಬಹುಶಃ ನಿಮ್ಮ ಸಮಯ ಸಾಕಾಗ್ಲಿಕ್ಕಿಲ್ಲ. ನಾನು ಆಗಲೇ ಹಿಂದೆ ನೋಡಿ, ಮಧ್ಯದಲ್ಲಿ ಮಾತಾಡೋದಿಲ್ಲ ಅಂತ ಹೇಳಿ ಹೇಳಿದವರು ನೋಡಿ, ಈ ತರ ಸಾಧನೆಯ ಆಧಾರದಲ್ಲಿ ಇಲ್ಲಿ ಪಕ್ಷವನ್ನು ಕೇಳಿದ್ದಲ್ಲ ದಿವಾಕರ್, ಇಲ್ಲಿ ಪಕ್ಷವನ್ನು ಕೇಳಿದ್ದಲ್ಲ, ಇಲ್ಲಿ ವ್ಯಕ್ತಿಗಳನ್ನು ಕೇಳಿದ್ದು. ಇವತ್ತು ನಾವು ಚರ್ಚೆ ಮಾಡಬಹುದು, ಆದ್ರೆ ಅಸೆಂಬ್ಲಿ ಸೀಟು ಗೆಲ್ಲಲ್ಲ ಅಂತೀರಿ. ಸ್ಥಾನ ಓಪನ್ ಮಾಡಿ ಅವ್ರ ಅಸೆಂಬ್ಲಿಗೆ ಬರಬೇಕು ಎಂಬುದೇ ನನ್ನ ಆಸೆ ಅಷ್ಟೇ. ಮುಖ್ಯಮಂತ್ರಿ ಆಗೋದಿರ್ಲಿ. ಈ ಹಗಲು ಕನಸು ಯಾರು ಕಾಣಬಹುದ್ರಿ, ಅದರ ಬಗ್ಗೆ ಏನು ಅಡ್ಡಿ ಆತಂಕ ಇಲ್ಲ. ಅರ್ಥ ಮಾಡಿಕೊಳ್ಬೇಕು, ಪಕ್ಷವನ್ನು ಕೇಳಿದ್ದಲ್ಲ, ವ್ಯಕ್ತಿಯನ್ನು ಕೇಳಿದ್ದು ದಿವಾಕರ್. ಯಾವ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳಿದ್ದು. ದಯಮಾಡಿ ನಿಮ್ಮ ಪಕ್ಷದ ಈಶ್ವರಪ್ಪನ ಸ್ಥಾನ ಎಲ್ಲಿದೆ ಅಂತ ತಾವು ನೋಡ್ಕೊಳ್ಳಿ. ಹಾಗಾಗಿ ನಮಗೆ 5 ಸ್ಥಾನ ಕೊಟ್ಟಿದ್ದಾರೆ ಜನ. ಅಲ್ಲ, ಅದಾಯ್ತು, 45% ಜನ. ಮುಂದಿನ ಸರ್ವೆ ಬಂದ ಮೇಲೆ ನಾವು ಮತ್ತೆ ಇಲ್ಲಿ ಸೇರ್ತೇವೆ, ಆಗ ಗೊತ್ತಾಗುತ್ತೆ. ನಿಸ್ಸಂಶಯವಾಗಿ ಯಡಿಯೂರಪ್ಪನೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಬಹುಭಾಗದ ಜನ ಬಯಸ್ತಾರೆ ಅಂತ ಹೇಳುವಂತ ವರದಿ ಮುಂದಿನ ದಿವಸಗಳಲ್ಲಿ ಬರುವಂತದ್ದಿದೆ. ಖಂಡಿತವಾಗಿಯೂ ಕರ್ನಾಟಕ ರಾಜ್ಯದ ಮತದಾರರು ಅಷ್ಟು ಅಪ್ರಜ್ಞಾವಂತರು ಅಂತ ನಾನು ಭಾವಿಸಲ್ಲ. ಯಾಕಾಗಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ಈಗ ಈ ವಿಷಯಗಳು ಇಷ್ಟು ಭ್ರಷ್ಟಾಚಾರದ ಬಗ್ಗೆ, ಈ 2 ಪಕ್ಷಗಳ ಬಗ್ಗೆ ಈ ಥರ, ಇದ್ರ ಬಗ್ಗೆ ಈ ಥರ ಅಂತೆಲ್ಲ ಹೇಳುವಂಥ ಜನರು ಕೂಡ ಈಗ ಕರ್ನಾಟಕ ರಾಜ್ಯದಲ್ಲಿ ಪಾಪ ಅವರ ಆಸೆ ನಾನು ನಿರಾಶೆ ಮಾಡೋಕ್ಕೆ ಹೋಗಲ್ಲ. ಅವ್ರಿಗೆ ಆಸೆ, ಅವ್ರ ನಾಯಕರು ಏಕಮೇವ ದ್ವಿತೀಯ ನಾಯಕರು ಅಂತಲೇ ಅವ್ರು ಹೇಳ್ಕೋಬೇಕು. ನಮ್ಮ ಏಕೈಕ ಮುಖ್ಯಮಂತ್ರಿ ನಾನು ಹೇಳ್ತಿರೋದು, ನಾನೇನು ಹೇಳ್ತಾ ಅವರು ಒಬ್ಬರೇ ಅಲ್ಲ, ಅವರ ಮನೆಯವರು, ಅವರ ಅಣ್ಣ,
ಅವರ ತಮ್ಮ ಯಾರೆಲ್ಲ ಧನಂಜಯ ಕುಮಾರ್ ಅವ್ರ ಮಾತು ಕೇಳಿ ಏನಕ್ಕೆ ಹೇಳ್ತಾ ಇದ್ದಾರೆ ದತ್ತ ಅವರಿಗೆ ಅಭ್ಯಾಸ ಆಗಿದೆ ಒಂದು ನಿಮಿಷ ಭ್ರಷ್ಟಾಚಾರ ಅಂತ ಹೇಳಿ ಯಡಿಯೂರಪ್ಪನ ಮೇಲೆ ಒಂದು ಕಪ್ಪು ಬಣ್ಣ ಬಳಿಯುವುದು. ಕುಮಾರಸ್ವಾಮಿ ಅವರು ಅವರ ಅಣ್ಣ ಅವರ ತಮ್ಮ ಅವರ ಮನೆಯವರು ಯಾರ ಮೇಲೆ ಕೇಸ್ ಇಲ್ಲ. ಯಾಕೆ ಮಾತಾಡ್ತೀರಿ? ದಿವಾಕರ್ ಏನೋ ಹೇಳ್ತಾ ಇದ್ದಾರೆ. ಒಂದು ನಿಮಿಷ. ಬಿಜೆಪಿ ಸಂಖ್ಯೆ ಇದ್ದಂಗೆ, ಯಡಿಯೂರಪ್ಪನವರು ಶೂನ್ಯ ಇದ್ದ ಹಾಗೆ. ಬಿಜೆಪಿ ರಹಿತವಾಗಿ ಅವರು ಮುಖ್ಯಮಂತ್ರಿ ಆಗೋ ಕನಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. 15% ಜನ ಹೇಳಿರ್ಬೋದು, ಈ 14% 2 ಸೀಟು 1 ಸೀಟು. ನನಗನ್ಸುತ್ತೆ ಐ ವಿಶ್ ಆ್ಯಂಡ್ ಹೋಪ್ ಅವರು ಡಬಲ್ ಡಿಜಿಟ್ ಮುಟ್ಬಿಟ್ರು ಆಶ್ಚರ್ಯ ಇಲ್ಲ. ಬಿಜೆಪಿಗೆ ಏನೂ ಎಫೆಕ್ಟ್ ಆಗೋದಿಲ್ಲ. ಬಿಜೆಪಿ ಆಡಳಿತ ಪಕ್ಷ ಆಗತ್ತೋ ವಿರೋಧ ಪಕ್ಷದ ಪ್ರಶ್ನೆ ಇಲ್ಲ. ದಿವಾಕರ್ ಮುಖ್ಯಮಂತ್ರಿ ಆಗೋದಿಲ್ಲ. ಬಿಜೆಪಿಯಲ್ಲಿ ಇರ್ತೀರೋ ಅಥವಾ ಬೇರೆ ಹೇಳ್ರಿ ಸುಮ್ಮನೆ ಯಾಕೆ ಮಾತಾಡ್ತೀರಿ? ಅದೇ ಅದೇ ಮಾತಾಡಿ ಏನು ಹೋಗಿಲ್ಲ, ಸಂತೋಷ ಇದೆ. ಸಾಗರದ ಸೀಟು ಕೊಡ್ತೇವೆ ಅಂತ ಹೇಳಿದ್ರೆ ಕೆಜೆಪಿ ಕಡೆ ನೋಡಿ, ನಾವು ಮತ್ತೊಮ್ಮೆ ಇಲ್ಲಿ ಬರ್ಲಿಕ್ಕಿದೆ ಅಂತ ಹೇಳುವಂತ ಮರ್ತು ಮಾತಾಡಬೇಡಿ, ದಯಮಾಡಿ ನೋಡ್ತಾ ಇರಿ. ನೀವೆಲ್ಲ ಮಾತಾಡೋದು ನೋಡ್ತಾ ಇರಿ. ಜನ ಕಾಂಗ್ರೆಸ್ ಪರವಾಗಿದ್ದಾರೆ, ಹೆಚ್ಚು ಜನ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳ ಅಭ್ಯರ್ಥಿಗಳನ್ನ ಸೂಚನೆ ಮಾಡಿದ್ದಾರೆ. ಖಂಡಿತವಾಗಿ ಚುನಾವಣೆಗಳು ಅಷ್ಟು ಸುಲಭವಾಗಿಲ್ಲ. ಸಮೀಕ್ಷೆಗಳಲ್ಲಿ ನೋಡೋಣ, ನಾವು ನೋಡ್ತೀವಿ ಬನ್ರಿ. ಬನ್ನಿ, ನಾವು ತೋರಿಸ್ತೀವಿ ರಾಜಕೀಯ. ನಾವು ಲಲ್ಲೂ ಪ್ರಸಾದ್ ಯಾದವ್ಗೂ ಮುಖ್ಯಮಂತ್ರಿ ಆಗಕ್ಕೆ 20% ಕೊಟ್ಟರು. ದಿವಾಕರ್ ಅವರೇ, ಈ ಸಮೀಕ್ಷೆ ಆದದ್ದು ನಮ್ಮ ಹಾವೇರಿ ಸಮಾವೇಶಕ್ಕಿಂತ ಮುಂಚೆ, ಅದನ್ನು ಮರಿಬೇಡಿ. ಹಾವೇರಿ ಸಮಾವೇಶ ಆದ್ಮೇಲೆ ನೀವು ಸಮೀಕ್ಷೆ ಈಗ ಮಾಡಿ ಗೊತ್ತಾಗುತ್ತೆ. ಇನ್ನು ಮುಂದಿನ ದಿವಸಗಳಲ್ಲಿ ಎಷ್ಟು ಮಂದಿ ಕಾಂಗ್ರೆಸ್ನಿಂದ ನಮ್ಮ ಜೊತೆಗೆ ಬರುವಂತವರಿದ್ದಾರೆ, ಎಷ್ಟು ಮಂದಿ ಇನ್ನೂ JDS ನಿಂದ ಬರುವಂತವರಿದ್ದಾರೆ, ಎಷ್ಟು ಮಂದಿ ಬಿಜೆಪಿಯಿಂದ ಬರುವಂತವರಿದ್ದಾರೆ, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅಲ್ಲ, KJP ಪಾರ್ಟಿಯಲ್ಲಿ ಮೊನ್ನೆ ಇದಕ್ಕೆ ಹೋಗಿದ್ರಲ್ಲ ಬ್ರೇಕ್ಫಾಸ್ಟ್ಗೆ, ಅದರಲ್ಲಿ ಎಷ್ಟು ಜನ ಬರ್ತಾರ ಅಂತ ನನಗೆ ಗೊತ್ತಿದೆ. 90% ವಾಪಸ್ ಬರ್ತಾ ಇದ್ದಾರೆ. ಅಲ್ಲ, ಕಾಂಗ್ರೆಸ್ಗೆ ಬರೋರು ಎಷ್ಟು ಜನ ಇದ್ದಾರೆ ಅಂತ ಗೊತ್ತು. ಆ ಮಂತ್ರಿ ಮಂಡಲದಲ್ಲಿ ಯಡಿಯೂರಪ್ಪನವರಿಂದಿರುವಂತಹ ಮಂತ್ರಿಮಂಡಲ ಸುಮಾರು 5-6 ಜನ ಚರ್ಚೆ ಮಾಡೋಣ. ಈಗ ಮುಖ್ಯಮಂತ್ರಿ ಯಾರು ಬಿಟ್ಬಿಡೋಣ, ನೆಕ್ಸ್ಟ್ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ. ಈಗ ಕೊನೆಯದಾಗಿ ಓವರ್ ಆಲ್ ಆಗಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸೀಟ್ಗಳು ಬರಬಹುದು ಅನ್ನೋದು ಕೂಡ ಕುತೂಹಲಕರವಾದಂತು ವೀಕ್ಷಕರಿಗೂ ಕೂಡ. ಸಂಸ್ಥೆ C4 ಮಾಡಿರುವ ಈ ಸಮೀಕ್ಷೆಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸಂಖ್ಯೆಯ ಸೀಟ್ಗಳು ಬರ್ತಾ ಇದೆ ಅನ್ನೋದು ಕೂಡ ಭಾಳ ವೆರಿ ಇಂಪಾರ್ಟೆಂಟ್. ಜನನು ಕೂಡ ಅದನ್ನು ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ನಾವು ಪ್ರಾಂತ್ಯವಾರು ನೋಡಿದ್ವಿ, ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ನೋಡಿದ್ದೀವಿ, ಜಾತವಾರು ನೋಡಿದ್ವಿ, ಎಲ್ಲ ನೋಡಿದ್ವಿ. ಇವೆಲ್ಲದರ ಹೊರತಾಗಿಯೂ ಕೂಡ ಟು ದಿ ಪಾಯಿಂಟ್ ಯಾವ ಪಕ್ಷಕ್ಕೆ ಎಷ್ಟು ಸೀಟ್ಗಳು ಬರ್ಬೋದು, ಅಂದರೆ ನೆಕ್ಸ್ಟ್ ಅಧಿಕಾರ ಯಾರು ಮಾಡ್ಬೋದು ಅಂತ ಇದು ಒಂದು ದಿಕ್ಸೂಚಿ ಸಮೀಕ್ಷೆ ಆಗುತ್ತೆ. ಸೊ ಅದನ್ನು ನೋಡಿ ಅಂತ ನಾನು ಚರ್ಚೆ ಮಾಡ್ತೀನಿ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್. ಯಾರು ಎಷ್ಟು ಗೆಲ್ಬೋದು ಅಂತ ಹೇಳಿ. ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಮೀಕ್ಷೆಯಲ್ಲಿ 37% ಜನ ಇದರ ಪರವಾಗಿದ್ದು ಸುಮಾರು 115 ಸೀಟ್ಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತಾ ಇದ್ದಾರೆ. ಇನ್ನು ಎರಡನೇದು BJP ಪಕ್ಷಕ್ಕೆ ಈ ಬಾರಿ 27%, ಅಂದರೆ ಕಾಂಗ್ರೆಸ್ಗಿಂತ 10% ಕಡಿಮೆ, 58 ಸೀಟ್ ಈ ಬಾರಿ BJP ಗೆಲ್ಬೋದು ಅಂತ ಹೇಳ್ತಾ ಇದೆ. ಇನ್ನು ಸಮೀಕ್ಷೆಯಲ್ಲಿ ನೆಕ್ಸ್ಟ್ JDS ಪಕ್ಷ 19% ಜನ JDS ಪರವಾಗಿದ್ದು 31 ಸೀಟ್ ಗೆಲ್ಲಬಹುದು ಅನ್ನೋದು ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು KJP 10% ಮತ ಪಡೆದು 14 ಸ್ಥಾನ ಗೆಲ್ಲಬಹುದು ಅನ್ನೋದು ಹೇಳ್ತಾ ಇದೆ. ಇನ್ನು ಇತರೆ ಅದರಲ್ಲಿ BSP ಇರ್ಬೋದು, BSR ಪಾರ್ಟಿ ಮತ್ತು ಪಕ್ಷೇತರ ಎಲ್ಲ ಸೇರಿದ್ರು ಕೂಡ ಇತರೆ 7% ಮತ ಪಡೆದು 6 ಸ್ಥಾನವನ್ನು ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಅಂದರೆ ಒಟ್ಟಾರೆಯಾಗಿ ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷ 115 ಸೀಟು, BJP 58, JDS 31 ಮತ್ತು KJP 14, ಇತರರು 6 ಸೀಟ್ಗಳನ್ನು ಗೆಲ್ತಾ ಇದ್ದಾರೆ. ಇದರಲ್ಲಿ BSR ಪಾರ್ಟಿ, BSP ಅಥವಾ ಇತರೆ ಯಾರು ಬೇಕಾದರೂ ಆಗ್ಬೋದು, BSR ಪಾರ್ಟಿನೂ ಕೂಡ ಗೆಲ್ಬೋದು. ಇದನ್ನು ಈ ಸಮೀಕ್ಷೆ ಹೇಳ್ತಾ ಇದೆ. ಇದಿಷ್ಟು ಒಟ್ಟಾರೆ ಇಡೀ ಈ ಸಮೀಕ್ಷೆಯ ಸಾರಾಂಶ. ಇದರಲ್ಲೂ ಕೂಡ ನಾನಾಗಲೇ ಹೇಳಿದೆ, C4 ಸಂಸ್ಥೆ ಮಾಡಿರೋ ಸಮೀಕ್ಷೆ ಇದು. ಹೇಗೆ ಮಾಡಿದೆ ಅನ್ನೋದನ್ನು ಕೂಡ ಹೇಳಿದೆ. ಇದರಲ್ಲಿ ವ್ಯತ್ಯಾಸ ಕೂಡ ಆಗ್ಬೋದು, ಬದಲಾವಣೆ ಆಗ್ಬೋದು. ಆದರೆ ವೃತ್ತಿಪರ ಸಂಸ್ಥೆಯನ್ನು ಮಾಡಿರೋ ಸಮೀಕ್ಷೆ ಬಹಳಷ್ಟು ಸಂದರ್ಭದಲ್ಲಿ ಸತ್ಯಕ್ಕೆ ಹತ್ತಿರವಾದಂಥದ್ದು. ಇದ್ರ ಬಗ್ಗೆ ಮಾತಾಡೋಣ. ಈ ಅಂಕಿ ಸಂಖ್ಯೆ ಬಗ್ಗೆ ಮಾತಾಡ್ತೀನಿ ನಾನು ನನ್ನ ಗಣ್ಯ ಅತಿಥಿಗಳ ಜೊತೆ. ಅದಕ್ಕೂ ಮೊದಲು ಮತ್ತೊಂದು ಚಿಕ್ಕ ಬ್ರೇಕ್.